दीनियात और अरबिक लैंग्वेज के साथ स्मार्ट क्लासेस, वाटर फिल्टर की सहूलत, बच्चों की तबीयत का भी रखेंगे ख्याल। एडमिशन ओपन इंशाल इंग्लिश मीडियम स्कूल। नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल, महबूब नगर नियर अजहर ग्राउंड, इंदिरा नगर, JM रोड, बिजापुर। ಹೌದೌದು ಪ್ರಿಯಾಂಕ್ ಖರ್ಗೆ ಅವರಂತರೂ ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಸುಮ್ ಕೂತಾರ. ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರನ್ ಎಲ್ಲರೇ ಇಳ್ಕಂದ್ರೆ ಟೊತ್ತಿಗೆ ಹಾವು ಚಾಲು ಆಗಿರ್ತೈತೆ. PSI ಹಗರಣ ಎಲ್ಲೈತ್ರಪ್ಪ? PSI ಹಗರಣ ಎಷ್ಟು ಹಾರಾಡ್ತಾರೆ, ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೆ ಖರ್ಗೆ ಸಾಹೇಬರು. ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವ್ರು? ಆ ಪರುಷ ಎಲ್ಲಿ ಹೋಯ್ತು ನಿಮ್ಮ ವೀರಭದ್ರನ ಅವತಾರ? ಇಲ್ಲೇ ಗಪ್ಪೆ ಆಗ್ಯಾರ ಅವರು. ಎಲ್ಲ PSI ಹಗರಣದಾಗ ಎಷ್ಟು ಮಾತಾಡ್ತಿದ್ರಿ? BJP 40% ಅಂತ ಎಷ್ಟು ಮಾತಾಡ್ತಿದ್ರು. ಈಗ ಯಾಕೆ ಮಾತಾಡೋದಿಲ್ಲ? ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮಹತ್ಯೆ ಆಗಿತ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಏನಾದ್ರು ಅವರು BJP ಮಾಡ್ಸ್ಯಾರನ್ರಿ ಅದನ್ನು? ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು. ಇವತ್ತು ಯಾರು ಇದ್ರ ಬಗ್ಗೆ ತುಟಿ ಪಿಟಿ ಕಾಣಲ್ಲ ಸಚಿವ ಸಂಪುಟದವ್ರು. ನೋಡಿ, ಯತ್ನಾಳವ್ರು ಏನಾದರೂ ಹೇಳ್ತೀರ ನೋಡಿ, ಯತ್ನಾಳವ್ರು ಏನಾದರೂ ಹೇಳಲಿ. ನಿನ್ನೆ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ. ಎಲ್ಲೋ ಹೋಯ್ತು ಅವ್ರ ಉಗ್ರ ಪ್ರತಾಪ ಅವತಾರ ಅದು ಇದು. ನೀವು ಅದಕ್ಕೆ ನೀವು ಇದ್ರಲ್ರಿ ಆಡಳಿತದಲ್ಲಿದ್ದಾಗ ನೀವೇ ತಾನೇ ಹೇಳಿದರು, ಯಡಿಯೂರಪ್ಪ ಅವ್ರ PA ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ, ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ. ನೀವೇನು ಮಾಡಿದ್ರಿ ಅವಾಗ? ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ? PSI ಹಗರಣದ ಬಗ್ಗೆ ಇರ್ಬೋದು, ನಾನೆಷ್ಟು ಮಾತಾಡಿದ್ದೀನಿ, ನನಗಿಂತ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳಿಬಿಡ್ರಿ. ವಿಜೇಂದ್ರ ಅವ್ರ ವಿರುದ್ಧ ನಾವು ಮಾತಾಡಿಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಅವ್ರ ವಿರುದ್ಧ ನಾವು ಜಾಸ್ತಿ ಇಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಅವಾಗೇನು ಸಾಕ್ಷಿಗಳು ಕೊಟ್ಟಿದ್ರಿ? ಅಟ್ಲೀಸ್ಟ್ ನಾವು ಏನೇನು ಹೇಳಿದ್ದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನು ಕೊಟ್ಟು ಅದು ತನಿಖೆಯನ್ನು ನಡೆಸಿದ್ವಿ. ನೀವು ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಯತ್ನಾಳವರೇ? PSI ಹಗರಣ ನಿಮ್ಮ ಕಣ್ಣೆದುರಿಗಾಯಿತು, ಬಿಟ್ಕಾಯಿನ್ ಹಗರಣ ನಿಮ್ಮ ಕಣ್ಣೆದುರಿಗಾಯಿತು. ಇವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಲ್ಲ, ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು 10,000 ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ SCP TSP ಹಣ ಅಂತ ಹೇಳಿದಾಗ ಅವಾಗ ಯಾಕೆ ಗಪ್ ಕೂತಿದ್ರಿ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ 4 ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅವಾಗ ಯಾಕೆ ಗಪ್ ಕೂತಿದ್ರಿ? 400 ಕೋಟಿ ರೂಪಾಯಿ ಅವಾಗ ನಿಮ್ಮ ಸರ್ಕಾರ ನುಂಗಿದ್ರಲ್ಲ, ಅವಾಗ ಯಾಕೆ ಸುಮ್ಮನಿದ್ರಿ? ಅವಾಗ ಎಷ್ಟಿತ್ತು ಪಾಲು? CMದು ಎಷ್ಟಿತ್ತು? ಪ್ರಧಾನಮಂತ್ರಿದು ಎಷ್ಟಿತ್ತು ಪಾಲು? ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಯಾಕೆ ಕೇಳಿಲ್ಲ ನೀವು? ಅಥವಾ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ? ನೈತಿಕತೆಯಿಂದ ನೀವು ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ, ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ? ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ನಾಗೇಂದ್ರ ಅವರು ತಮ್ಮ 24 ತಾಸು ಒಳಗಡೆ, ಯಾವಾಗ ಈ ಹಗರಣ ಹೊರಗೆ ಬಂತು 24 ತಾಸು ಒಳಗಡೆ ಇದು CIDಗೆ ವಹಿಸಬೇಕು ಅಂತ ಅವರೇ ಹೇಳಿರೋದು. ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರು, ಫೋರ್ಜರಿ ಆಗಿದೆ ಅಂದ್ಬಿಟ್ಟು. ಏನೇ ಇದೆ, ಯಾರೇ ಇರ್ಬೋದು, ಅದು ಅಧಿಕಾರಿಗಳಿರ್ಬೋದು, ನಾನಿರ್ಬೋದು, ಉಪ್ಪು ತಿಂದರೆ ನೀರು ಕುಡಿಲೇಬೇಕು. कुर्बानी के लिए बकरों का बाजार अली गोट फार्म। बकरीद, अकीका, शादी और खासकर कुर्बानी के बकरे, जवारी बकरों का बाजार अली गोट फार्म। सिर्फ मोबाइल नंबर पर करें कांटेक्ट। अठालट्टी तांडा, तोरवी रोड, बीजापुर।